ಚಿತ್ರದುರ್ಗ ಜಿಲ್ಲೆಯ ಪ್ರತಿಷ್ಠಿತ ಮುರುಘಾ ಮಠ ಮಧ್ಯ ಕರ್ನಾಟಕದಲ್ಲೇ ಅತ್ಯಂತ ಶ್ರೀಮಂತ ಮಠ ಅನ್ನೋ ಖ್ಯಾತಿ ಗಳಿಸಿತ್ತು. ಆದರೆ ವಿದ್ಯಾಪೀಠದ ಅಭಿವೃದ್ಧಿ ಮಠಕ್ಕೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಮುರುಘಾ ಮಠದ ಹೆಸರಲ್ಲಿ ಪಡೆದಿದ್ದ 38 ಕೋಟಿ ರೂಪಾಯಿ ಸಾಲ ಈಗ ಅಸಲು ಬಡ್ಡಿ ಸೇರಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಕಳೆದ 4 ವರ್ಷಗಳಿಂದ ಅಸಲು ಹಾಗೂ ಬಡ್ಡಿಯನ್ನ ಕಟ್ಟೇ ಇಲ್ಲ. ಹೀಗಾಗಿ ಸಾಲದ ಮೊತ್ತ 43 ಕೋಟಿಗೆ ಏರಿದ್ದು ಡಿಫಾಲ್ಟರ್ ಅನ್ನೋ ಹಣೆಪಟ್ಟಿ ಬಿದ್ದಿದೆ. ಹೀಗಾಗಿ ಮಠಕ್ಕೆ ಸಾಲ ಕೊಟ್ಟಿದ್ದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹರಾಜು ಪ್ರಕ್ರಿಯೆ ನಡೆಸೋಕೆ ಮುಂದಾಗಿದೆ. ಮುರುಘಾ ಮಠದ ಸ್ಥಿರಾಸ್ತಿಗಳಾದ ಎಸ್ಜೆಎಂ ವಿದ್ಯಾಪೀಠ, ಬಸವೇಶ್ವರ ಮೆಡಿಕಲ್ ಕಾಲೇಜು, ಎಸ್ಜೆಎಂ ಐಟಿ ಇಂಜಿನಿಯರಿಂಗ್ ಕಾಲೇಜು, ಎಸ್ಜೆಎಂ ಡೆಂಟಲ್ ಕಾಲೇಜು, ಎಸ್ಜೆಎಂ ಬೃಹನ್ ಮಠವನ್ನ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಮುಂದಿನ ತಿಂಗಳ 15ರಂದು ಹರಾಜು ಪ್ರಕ್ರಿಯೆ ನಡೆಯಲಿದೆ. ಈ ಸಂಬಂಧ ನೋಟಿಸ್ ಕೂಡ ನೀಡಲಾಗಿದ್ದು ಪತ್ರಿಕೆಯೊಂದರಲ್ಲಿ ಪ್ರಕಟಣೆ ಹೊರಡಿಸಲಾಗಿದೆ. ಆದರೆ ಮುರುಘಾ ಮಠದ ಆಸ್ತಿ ಹರಾಜಿಗೆ ಬಂದಿರೋದು ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಪಡೆದ ಸಾಲವನ್ನ ತೀರಿಸಬೇಕು, ಮಠದ ಆಸ್ತಿ ಉಳಿಸ್ಕೋಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ಅಭಿವೃದ್ಧಿಗೋಸ್ಕರ ಸಾಲ ಮಾಡೋದು ಅನಿವಾರ್ಯ ಆಗಿದ್ದರಿಂದ ಮಾಡಿದ್ದೇವೆ. ಆದರೆ ಅದನ್ನು ಬಡ್ಡಿ ಆಗಲಿ ಅಥವಾ ಕಂತನ್ನಾಗಲಿ ತುಂಬದೇ ಇರೋದ್ರಿಂದ ಇವತ್ತು ಈ ಪರಿಸ್ಥಿತಿಗೆ ಕಾರಣ ಆಗಿದೆ. ಬ್ಯಾಂಕಿನ ವ್ಯವಹಾರವನ್ನು ಚುಕ್ತ ಮಾಡಿಕೊಳ್ಳಿ, ಆ ಸಂಸ್ಥೆ ಉಳಿಬೇಕು. ಹರಾಜಿಗೆ ತಾವಾಗುತ್ತ ಮಾಡ್ಕೊಂಡಂತ ಒಂದು ಇದು ಅದು. ಅಲ್ಲಿ ಬರ್ತದ್ದ ಉತ್ಪತ್ತಿಯನ್ನು ಕರೆಕ್ಟಾಗಿ ಬ್ಯಾಂಕಿಗೆ ಕಟ್ಕೊಂಡು ಹೋಗಿದ್ರೆ ಹರಾಜಿನ ಸ್ಥಿತಿಗೆ ಬರ್ತಿರಲಿಲ್ಲ. ಯಾಕೆಂದರೆ ಇವತ್ತು 25 ವರ್ಷದ ಇಂಜಿನಿಯರ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜ್ 25 ವರ್ಷದ ಡೆಂಟಲ್ ಕಾಲೇಜ್ ಇದೆ. ಇವೆಲ್ಲ ವರಮಾನ ಬರುವಂತೆ ಸಾಲಗಳಂತಿಲ್ಲ. ಮೆಡಿಕಲ್ ಕಾಲೇಜಿನಲ್ಲಿ ಇದು ಇದೆ. ಮುರುಘಾ ಮಠ ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ. ಹರಾಜು ಪ್ರಕ್ರಿಯೆ ನಡೆಯೋದಕ್ಕೆ ಕೆಲವೇ ದಿನ ಬಾಕಿ ಉಳಿದಿದೆ. ಹೀಗಾಗಿ ಕೇವಲ ಮಠದ ಆಡಳಿತ ಮಂಡಳಿ ಮಾತ್ರವಲ್ಲ, ಭಕ್ತರು ಕೂಡ ಆತಂಕ ದುಗುಡದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.